ನಾಗಮಂಗಲ ಗಲಭೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಸಿಟಿ ರವಿ, ನಾವು ಯಾವ ಸಾಬ್ರ ಮೇಲೂ ತಲ್ವಾರ್ ಝಳಪಿಸಿಲ್ಲ, ಮಸೀದಿ ಮೇಲೆ ಕಲ್ ತೂರಿಲ್ಲ, ಕಲ್ ತೂರಿ ಪೆಟ್ರೋಲ್ ಬಾಂಬ್ ಹಾಕಿದ್ದು ಮತಾಂಧರು, ಅವರ ಮೇಲೆ ಕ್ರಮ ಆಗ್ಬೇಕಿತ್ತು. ಆದ್ರೆ ಈ ಹೇಳಿ ಸರ್ಕಾರ ಗಣಪತಿ ಕೂರಿಸಿದವರನ್ನೇ ಏವನ್ ಮಾಡಿದೆ. ಇದು ಹೆಂಗ್ ಸಾಧ್ಯ ಆಗತ್ತೆ? ಓಲೈಕೆ ರಾಜನೀತಿಯ ಪರಿಣಾಮ, ಮತಾಂಧತೆಗೆ ಕೊನೆನೇ ಇಲ್ಲ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಬರಬೇಡ ಅಂತ ಹೇಳ್ತಾನೆ ಅವನು ಮತಾಂಧ, ಅವನು ಒದ್ದು ಒಳಗೆ ಹಾಕಬೇಕಿತ್ತು. ಇಲ್ಲಿ ಗಣಪತಿ ಮೆರವಣಿಗೆ ಬರಬೇಡ, ತಗೋಬರಬೇಡಿ ಅಂತ ಹೇಳಕ್ಕೆ ಯಾವನಿಗ್ರಿ ಅವನಿಗೆ ಅಧಿಕಾರ ಕೊಟ್ಟವನು? ಅವನನ್ನು ಒದ್ದು ಹಾಕಬೇಕಿತ್ತು. ಅದ್ರ ಬದಲಿಗೆ ಅವ್ರು ಮಾಡಿರೋದು ಏನು ಗೊತ್ತಾ? A1 ಮಾಡಿರೋದು ಗಣಪತಿ ಕೂರಿಸಿದವ್ರನ್ನ, ಗಣಪತಿ ಸಮಿತಿಯವ್ರನ್ನ. ನಾಚಿಕೆ ಆಗಬೇಕು ಇವರಿಗೆ. ಇವ್ರ ಹಿಂದೂ ವಿರೋಧಿ ನೀತಿ ಇದು. ಗಣೇಶೋತ್ಸವದ ಮೆರವಣಿಗೆ ಶಾಂತಿಯುತವಾಗಿ ಹೋಗ್ತಿದ್ದ ಮೆರವಣಿಗೆ. ಅವರು ಪೆಟ್ರೋಲ್ ಬಾಂಬ್ ಇಟ್ಕೊಂಡಿರಲಿಲ್ಲ, ಅವ್ರು ಕಲ್ಲು ಇಟ್ಕೊಂಡಿರಲಿಲ್ಲ. ಈ ಹೇಡಿ ಸರ್ಕಾರ A1 ಮಾಡಿರೋದು ಗಣೇಶೋತ್ಸವ ಸಮಿತಿ ಅಧ್ಯಕ್ಷನನ್ನು, ಸದಸ್ಯರನ್ನು 1ರಿಂದ 18ರವರೆಗೆ ಆರೋಪಿಗಳು ಶಾಂತಿಯುತ ಮೆರವಣಿಗೆ ಕೂರಿಸಿದವರು. ಇಲ್ಲಿ ಸರ್ಕಾರ ವಿಫಲ ಆಗಿದೆ ಮತ್ತು ಓಲೈಕೆ ರಾಜನೀತಿಯ ಪರಿಣಾಮವಾಗಿ ಮತಾಂಧತೆಗೆ ಅದಕ್ಕೆ ಕೊನೆ ಇಲ್ದಂಗಾಗಿದೆ. ಬರಬೇಡ ಅಂತ ಹೇಳ್ತಾನೆ ಅವನು ಮತಾಂಧ, ಅವನು ಒದ್ದು ಒಳಗೆ ಹಾಕಬೇಕಿತ್ತು. ಇಲ್ಲಿ ಗಣಪತಿ ಹೊತ್ತಿ ಉರಿದ ನಾಗಮಂಗಲದಲ್ಲಿ ಈಗ ಶಾಂತಿಯ ಜಪ ನಡೀತಾ ಇದೆ. ನಾಗಮಂಗಲ ಶಾಂತಿ ಸಭೆಯಲ್ಲಿ ಏನೇನಾಯ್ತು, ಯಾಕಾಯ್ತು? ನಾಗಮಂಗಲದಲ್ಲಿ ಮಾಧ್ಯಮಗಳನ್ನ ಹೊರಗಿಟ್ಟು ಶಾಂತಿ ಸಭೆಯನ್ನ ಮಾಡಿದ್ರು. ಯಾತಕ್ಕೋಸ್ಕರ ಹಂಗ್ ಮಾಡಿದ್ರು ಅಂತ ಸೀಕ್ರೆಟ್ ಏನಿತ್ತು? ಶಾಂತಿ ಜಪ ನಡೀತಾ ಇದೆ ನಾಗಮಂಗಲದಲ್ಲಿ. ಈಗ ಇಷ್ಟು ದಿವಸ ಹೊತ್ತು ಉರ್ಸಿದ್ರು, ಈಗ ಶಾಂತಿ ಸಭೆ ಅಂತೆ. ಅದರಲ್ಲೂ ಮಾಧ್ಯಮಗಳನ್ನ ಹೊರಗಿಟ್ಟು ಮಾಡುವಂತ ಶಾಂತಿ ಸಭೆ ಏನದು ಅಂತ ಸೀಕ್ರೆಟ್ ಏನಿದೆ? ಯಾಕೆ ಮಾಧ್ಯಮಗಳಿಗೆ ಗೊತ್ತಾಗ್ಬಾರ್ದು? ಸಾರ್ವಜನಿಕರಿಗೆ ಯಾಕೆ ಗೊತ್ತಾಗ್ಬಾರ್ದು? ಅಂಥದ್ದು ಏನ್ ಮಾಡ್ತಾರೆ ಇವರು ಶಾಂತಿ ಸಭೆ ಹೆಸರಲ್ಲಿ? ಮಾಧ್ಯಮಗಳಿದ್ರೆ ಶಾಂತಿ ಸಭೆ ಮಾಡಕ್ಕೆ ಆಗೋದಿಲ್ವಾ? ಮಾಧ್ಯಮದವರು ಬರಬೇಡಿ ಅಂತ ಯಾಕೆ ಚಲುವರಾಯಸ್ವಾಮಿ ಹೇಳಿದ್ರು? ದಯವಿಟ್ಟು ಸಹಕರಿಸಿ ಅಂತ. ಯಾಕೆ ಸರ್, ಯಾಕೆ ಮಾಧ್ಯಮದವ್ರು ಇರಬಾರ್ದು? ನಮಗೆ ವಾಕ್ ಸ್ವಾತಂತ್ರ್ಯ ಇಲ್ವಾ? ಏನ್ ನಡೀತಾ ಇದೆ ಸರ್ಕಾರ ಮತ್ತು ಜನಸಾಮಾನ್ಯರ ನಡುವೆ? ಏನ್ ನಡೀತಾ ಇದೆ? ಎರಡು ಕೋಮಿನ ಮುಖಂಡರನ್ನ ಕರೆಸಿ ನೀವೇನ್ ಮಾಡ್ತೀರಿ ಅಂತ ತಿಳ್ಕೊಳ್ಳೋ ಅಂಥದ್ದು ನಮಗಿಲ್ವಾ ಹಕ್ಕು? ಏನ್ ಎಮರ್ಜೆನ್ಸಿ ಕಾಲ ನೆನಪಿಸ್ತಾ ಇದ್ದೀರಾ ಚಲುವರಾಯಸ್ವಾಮಿ ಅವರೇ? ಯಾಕೆ ಮಾಧ್ಯಮದವ್ರನ್ನ ಹೊರಗಿಡ್ತೀರಿ? ಅವ್ರು ಹೇಳೋದಲ್ಲ ಹೇಳ್ತಾ ಇರೋದು, ಇರೋ ಸೀಕ್ವೆನ್ಸ್ ನಾವ್ ಹೇಳ್ತಾ ಇರೋದು ಅಷ್ಟೇ. ನಾವ್ ಹೇಳ್ತದ್ದು ಸರ್ ಗುಪ್ತ ಸಭೆ ಅಲ್ಲ ಸರ್ ಇದು. ಇದು ಶಾಂತಿ ಸಭೆ. ಪ್ರಸ್ತವನ್ನ ಸೇರಿಸ್ಕೊಂಡು ಶಾಂತಿ ಸಭೆ ಮಾಡ್ಲಿಕ್ಕೆ ಆಗಲ್ಲ. ದಯಮಾಡಿ ಕೇಳಿ. ನನ್ನ ಸಹಕಾರ ಸದಾ ಇದೆ, ಮುಂದೂ ಇರುತ್ತೆ. ನನ್ನ ಸಹಕಾರ ಸದಾ ಇದೆ, ಮುಂದೂ ಇರುತ್ತೆ. ಜಾಸ್ತಿ ಹೇಳಲ್ಲ, ಅರ್ಥ ಮಾಡ್ಕೊ. ಜಾಸ್ತಿ ಹೇಳಲ್ಲ. ವಿಜಾಸ್ತಿ ಸಮಾಧಾನಗಿರಿ, ವಾಪಸ್ ಬಂದು ಬ್ರೀಫ್ ಮಾಡ್ತೀನಿ ಪ್ಲೀಸ್. ಇವತ್ತಿಗೆ ನಿಮ್ಮ ಸಂಬಂಧ ಮುಗಿದೋಗಲ್ಲ. ವಿಶ್ವಾಸ ಇವತ್ತಿಗೆ ಮುಗಿದೋಗಲ್ಲ. ಇವತ್ತಿಗೆ ಸಂಬಂಧ ವಿಶ್ವಾಸ ಎಲ್ಲ ಮುಗಿದೋಗಲ್ಲ ಗುರು, ಪ್ಲೀಸ್. ಊರಿಗೂರೇ ಹೊತ್ತು ಉರಿದ್ರು ರಾಜಕಾರಣಿಗಳಿಗೆ ಮಾತ್ರ ನೋಡಿ, ಅವ್ರಿಗೆ 24x7 ಅವ್ರಿಗೆ ಸುಖದಲ್ಲೂ ದುಃಖದಲ್ಲೂ ಸಾವಲ್ಲೂ ನೋವಲ್ಲೂ ಹುಟ್ಟಲ್ಲೂ ಅವ್ರಿಗೆ ರಾಜಕೀಯದ್ದೇ ಚಿಂತೆ. ತಾವು ತಮ್ಮವರು ಅಷ್ಟೇ ಸೇಫ್ ಆದ್ರೆ ಸಾಕು ಅವ್ರಿಗೆ, ಬೇರೆ ಏನು ಚಿಂತೆ ಇಲ್ಲ. ನಾಗಮಂಗಲದಲ್ಲಿ ಈಗ ಚಲುವರಾಯಸ್ವಾಮಿ ಅವರದ್ದು ಕೂಡ ಅದೇ ಕಥೆ. ನೋಡಿ, ನಾಗಮಂಗಲದಲ್ಲಿ ಪೊಲೀಸರಿಗೆ ಕಿಮ್ಮತ್ತೇ ಇಲ್ವಾ? ಇವರು ಇಲ್ಲಿ ಹಿಂಗೆ ಆವಾಜ್ ಹಾಕೋದು ನೋಡ್ತಿದ್ರೆ ಅಂಥದ್ದೊಂದು ಅನುಮಾನ ಮೂಡುತ್ತೆ. ಅರೆಸ್ಟೂ ಆಗಿಲ್ಲ, FIR ನಲ್ಲೂ ಇಲ್ಲ ರಾಜೇಶ್ ಹೆಸರು. ನಾಗಮಂಗಲದಲ್ಲಿ ಆಪ್ತನ ಬೆನ್ನಿಗೆ ನಿಂತ ಸಚಿವರು. ನಾಗಮಂಗಲದಲ್ಲಿ ನಡೆದ ಗಲಭೆ ವಿಚಾರದಲ್ಲೂ ರಾಜಕೀಯ ನಿಂತಿಲ್ಲ. ಒಂದು ಕಡೆ ಅಮಾಯಕರನ್ನ ಒದ್ದು ಒಳಗೆ ಹಾಕಿರೋ ಪೊಲೀಸರು ಪ್ರಭಾವಿಗಳ ಪಕ್ಕಕ್ಕೂ ಹೋದಂತೆ ಕಾಣ್ತಾ ಇಲ್ಲ. ಅಲ್ಲಿ ಭದ್ರತಾ ವೈಫಲ್ಯ ಒಂದಾದ್ರೆ ಇಲ್ಲಿ ರಾಜಕೀಯ ಪ್ರಭಾವವು ಪ್ರಶ್ನೆ ಮೂಡುವಂತಿದೆ.
ನಾಗಮಂಗಲ ಗಲಾಟೆ ವಿಡಿಯೋದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಇರುವುದು ಸ್ಪಷ್ಟವಾಗಿ ಕಾಣುತ್ತಿದೆ. ಆದರೆ ಇವರನ್ನು ಅರೆಸ್ಟ್ ಮಾಡಿಲ್ಲ. ಎಫ್ಐಆರ್ನಲ್ಲೂ ರಾಜೇಶ್ ಹೆಸರು ಇಲ್ಲ. ಅಸಲಿಗೆ ಪೊಲೀಸ್ ಠಾಣೆಗೆ ಎದುರು ಧರಣಿಗೆ ಪೊಲೀಸರನ್ನ ಕರೆದೊಯ್ದಿದ್ದೇ ರಾಜೇಶ್. ಅಲ್ಲಿ ಗಲಾಟೆ ಮಾಡಿದ್ದು, ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದ್ದು ಸಹ ಇದೇ ರಾಜೇಶ್ ಹಾಗೂ ಆತನ ಮಗ ಸಂಜಯ್. ಈಗ ಪೊಲೀಸರು ಹಾಕಿರೋ ಎಫ್ಐಆರ್ನಲ್ಲೇ ಸಂಜಯನ್ನ 6ನೇ ಆರೋಪಿಯನ್ನಾಗಿ ಮಾಡಲಾಗಿದೆ. ಎಷ್ಟೆಲ್ಲ ಆದರೂ ರಾಜೇಶ್ ಹೆಸರನ್ನ ಮಾತ್ರ ಎಲ್ಲೂ ಉಲ್ಲೇಖಿಸಿಲ್ಲ. ಇದನ್ನ ಪ್ರಶ್ನೆ ಮಾಡಿದ್ರೆ ನಾವು ಯಾರನ್ನು ರಕ್ಷಿಸೋ ಕೆಲಸ ಮಾಡಿಲ್ಲ, ಸಿಸಿಟಿವಿ ಆಧರಿಸಿ ಅರೆಸ್ಟ್ ಮಾಡಿದ್ರೆ 500 ಜನರನ್ನ ಬಂಧಿಸಬೇಕಾಗುತ್ತೆ ಅಂತ ಸಚಿವ ಚಲುವರಾಯಸ್ವಾಮಿ ಸಬೂಬು ಹೇಳ್ತಾರೆ. ಒಂದು ನಿಮಿಷ ಕೇಳಪ್ಪ, ರಾಜೇಶ್ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ರಾಜೇಶು ಅಲ್ಲಿ ಇದಕ್ಕೆ ಹೋಗಿದ್ದಾನೆ, ಸ್ಪಾಟ್ಗೆ, ಪೊಲೀಸ್ ಸ್ಟೇಷನ್ಗೆ ಗಣಪತಿ ಹೋದಾಗ. ಸೊ ಆ ಗಣಪತಿ ವಿಸರ್ಜನೆ ಮಾಡಿಸ್ಲಿಕ್ಕೆ ಹೋಗಿದ್ದಾನೆ. ನನಗೆ ಪೊಲೀಸ್ನವ್ರು ಫೋನ್ ಮಾಡಿದ್ರು, ಈ ಗಣಪತಿ ಸ್ಟೇಷನ್ಗೆ ಬಂದಿದೆ ಅಂತ. ನಾನೇ ಫೋನ್ ಮಾಡಿ ಬೈದು ಮೊದಲು ಗಣಪತಿನ ತೊಗೊಂಡೋಗಿ ವಿಸರ್ಜನೆ ಮಾಡಿಸಿ ಈ ಥರ ಎಲ್ಲ ಮಾಡಬಾರ್ದಂತ. ಅವನ ಮಗ ಆ ಗಣಪತಿ ಟೀಮ್ ಒಳಗಿದ್ದ, ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅವನ ಮಗ ಅಂತೇನು ಬಿಟ್ಟಿಲ್ಲ ರಾಜೇಶ. ಸೊ ಅದನ್ನು ಸ್ಟೇಷನ್ ಹತ್ರ ಹೋಗಿದ್ದಾನೆ ವಿನ ಈ ಗಲಾಟೆಗೆ ಇನ್ವಾಲ್ವ್ಮೆಂಟ್ ಅಂತಲ್ಲ. ಆ ಥರ ನೀವು CCTV ಅರೆಸ್ಟ್ ಮಾಡಿದ್ರೆ 500 ಜನ ಅರೆಸ್ಟ್ ಮಾಡಬೇಕಾಗುತ್ತೆ. ಒಟ್ನಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋ ನಾಯಕರು ತಮ್ಮ ಬುಡಕ್ಕೆ ಬಿಸಿ ತಟ್ಟಿದಾಗ ಹಂಗೆ ಬಚಾವಾಗ್ತಾರೆ. ಎಲ್ಲಿ ರಾಜೇಶ್ ವಿಷಯದಲ್ಲಿ ಪೊಲೀಸರು ವೀಕ್ ಆದ್ರ ಅಥವಾ ರಾಜಕಾರಣಿಗಳೇ ಸ್ಟ್ರಾಂಗ್ ಆದ್ರ ಗೊತ್ತಿಲ್ಲ. ಆನಂದ್, ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಾಂತಿ ಸಭೆ ಸಕ್ಸಸ್ ಆಗಿದೆ ಅಂತ. ಹಾಗಾದ್ರೆ ನಾಗಮಂಗಲದಲ್ಲಿ ನಡೆದಂತಹ ಶಾಂತಿ ಸಭೆಯಲ್ಲಿ ಏನೆಲ್ಲ ನಡೀತು? ಇವ್ರ ಪ್ರಕಾರ ಸಕ್ಸಸ್ ಆಗಿದೆ. ಸ್ವಾಮಿ, ಮೊದಲೇ ಮಾಡ್ಬೋದಾಗಿತ್ತಲ್ಲ ಇದನ್ನ. ಊರ್ ಕೊಳ್ಳೆ ಹೋದ್ಮೇಲೆ ನೀವು ದಿಡಿ ಬ್ಯಾಗ್ಲ್ ಹಾಕೊಂಡು ಎಲ್ಲ ಸಕ್ಸಸ್ಫುಲ್ ಆಯ್ತು ಅಂತೀರಿ. ಮೊದಲೇ ಇದ್ರ ಮಾಡಿದ್ರೆ ಗಲಾಟೆನೇ ಆಗ್ತಾ ಇರ್ಲಿಲ್ವಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಎನಿವೇ, ನಾಗಮಂಗಲದಲ್ಲಿ ನಡೆದಿರ್ತಕ್ಕಂಥ ಶಾಂತಿ ಸಭೆ ಕೊನೆಗೂ ಯಶಸ್ವಿ ಆಗಿದೆಯಂತೆ. 2 ಕೋಮುಗಳ ನಡುವಿನ ಗಲಾಟೆಯಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತೀವಿ ನಾವು ಅಂತ ಹೇಳ್ಕೊತಾ ಇದ್ದಾರೆ. ಈಗ ಬಂಧಿಸಿರೋ ಅಮಾಯಕರನ್ನ ಬಿಡಬೇಕು ಅಂತ 2 ಕಡೆಯಿಂದ ಆಗ್ರಹ ವ್ಯಕ್ತ ಆಯಿತು. ಗಲಭೆಗೆ ಮೂಲ ಕಾರಣ ಆಗಿರುವಂತಹ ಮಾಸ್ಟರ್ ಮೈಂಡ್ಗಳನ್ನ ಬಂಧಿಸಿ, ಪತ್ತೆ ಮಾಡಿ ಬಂಧಿಸಿ ಅಂತ ಆಗ್ರಹ ವ್ಯಕ್ತ ಆಯಿತು. ಜೊತೆಗೆ ಗಲಭೆಯ ಮಾಸ್ಟರ್ ಮೈಂಡ್ಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಒತ್ತಾಯ ಮಾಡಿದ್ರು. ಈ ಮಧ್ಯೆ ಸೋಮವಾರ ಈದ್ ಮಿಲಾದ್ ಹಬ್ಬದ ಆಚರಣೆ ಇರತಕ್ಕಂಥದ್ದು. ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ನಾಗಮಂಗಲದಲ್ಲಿ ಇನ್ನೂ ಹೆಚ್ಚಿನ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಪ್ರತಿ ವರ್ಷದಂತೆ ಈ ಸಾರಿಯೂ ಕೂಡ ಸಾರ್ವಜನಿಕ ಮೆರವಣಿಗೆ ಇರಲ್ಲ ಅಂತ ಹೇಳಲಾಗಿದೆ ಈದ್ ಮಿಲಾದ್ ಸಂದರ್ಭದಲ್ಲಿ. ನಾಗಮಂಗಲ ಗಲಭೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಪರಿಷತ್ ಸದಸ್ಯ CT ರವಿ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ CT ರವಿ, ನಾವು ಯಾವ ಸಾಬ್ರ ಮೇಲೂ ತಲ್ವಾರ್ ಝಳಪಿಸಿಲ್ಲ, ಮಸೀದಿ ಮೇಲೆ ಕಲ್ ತೂರಿಲ್ಲ, ಕಲ್ ತೂರಿ ಪೆಟ್ರೋಲ್ ಬಾಂಬ್ ಹಾಕಿದ್ದು ಮತಾಂಧರು, ಅವರ ಮೇಲೆ ಕ್ರಮ ಆಗ್ಬೇಕಿತ್ತು. ಆದ್ರೆ ಈ ಹೇಳಿ ಸರ್ಕಾರ ಗಣಪತಿ ಕೂರಿಸಿದವರನ್ನೇ A1 ಮಾಡಿದೆ. ಇದು ಹೆಂಗ್ ಸಾಧ್ಯ ಆಗತ್ತೆ? ಓಲೈಕೆ ರಾಜನೀತಿಯ ಪರಿಣಾಮ, ಮತಾಂಧತೆಗೆ ಕೊನೆನೇ ಇಲ್ಲ ಅಂತ CT ರವಿ ಕಿಡಿಕಾರಿದ್ದಾರೆ. ಬರಬೇಡ ಅಂತ ಹೇಳ್ತಾನೆ, ಅವನು ಮತಾಂಧ, ಅವನು ಒದ್ದು ಒಳಗೆ ಹಾಕಬೇಕಿತ್ತು. ಇಲ್ಲಿ ಗಣಪತಿ ಮೆರವಣಿಗೆ ಬರಬೇಡ, ತಗೋಬರ್ಬೇಡಿ ಅಂತ ಹೇಳೋಕ್ಕೆ ಯಾವನಿಗ್ರಿ ಅವನಿಗೆ ಅಧಿಕಾರ ಕೊಟ್ಟವನು? ಅವನನ್ನು ಒದ್ದು ಹಾಕಬೇಕಿತ್ತು. ಅದ್ರ ಬದಲಿಗೆ ಅವ್ರು ಮಾಡಿರೋದು ಏನು ಗೊತ್ತಾ? A1 ಮಾಡಿರೋದು ಗಣಪತಿ ಕೂರಿಸ್ತವ್ರನ್ನ, ಗಣಪತಿ ಸಮಿತಿಯವ್ರನ್ನ ನಾಚಿಕೆ ಆಗಬೇಕು ಇವರಿಗೆ. ಇವ್ರ ಹಿಂದೂ ವಿರೋಧಿ ನೀತಿ ಇದು. ಗಣೇಶೋತ್ಸವದ ಮೆರವಣಿಗೆ ಶಾಂತಿಯುತವಾಗಿ ಹೋಗ್ತಿದ್ದ ಮೆರವಣಿಗೆ. ಅವರು ಪೆಟ್ರೋಲ್ ಬಾಂಬ್ ಇಟ್ಕೊಂಡಿರಲಿಲ್ಲ, ಅವ್ರು ಕಲ್ಲು ಇಟ್ಕೊಂಡಿರಲಿಲ್ಲ. ಈ ಹೇಡಿ ಸರ್ಕಾರ A1 ಮಾಡಿರೋದು ಗಣೇಶೋತ್ಸವ ಸಮಿತಿ ಅಧ್ಯಕ್ಷನನ್ನು, ಸದಸ್ಯರನ್ನು 1ರಿಂದ 18ರವರೆಗೆ ಆರೋಪಿಗಳು ಶಾಂತಿಯುತ ಮೆರವಣಿಗೆ ಕೂರಿಸಿದವರು. ಇಲ್ಲಿ ಸರ್ಕಾರ ವಿಫಲ ಆಗಿದೆ ಮತ್ತು ಓಲೈಕೆ ರಾಜನೀತಿಯ ಪರಿಣಾಮವಾಗಿ ಮತಾಂಧತೆಗೆ ಅದಕ್ಕೆ ಕೊನೆ ಇಲ್ದಂಗಾಗಿದೆ. ಬರಬೇಡ ಅಂತ ಹೇಳ್ತಾನೆ, ಅವನು ಮತಾಂಧ, ಅವನು ಒದ್ದು ಒಳಗೆ ಹಾಕಬೇಕಿತ್ತು. ಇಲ್ಲಿ